2026ನೇ ಸಾಲಿನ ಮಕರ ಸಂಕ್ರಾಂತಿಗೆ ಸ್ವಾಗತ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಹಬ್ಬಗಳನ್ನು ನಾವು ಸೃಷ್ಟಿ ಮಾಡಿದ್ದಲ್ಲ, ಕಲ್ಪಿಸಿಕೊಂಡಿದ್ದಲ್ಲ. ಇವು ಭೂಮಿಯ ಚಲನೆಗೆ ಸಂಬಂಧಿಸಿದ್ದು, ಅದರಿಂದ ಭೂಮಿಯ ಮೇಲೆ ಆಗ್ತಿರೋ ಪರಿಣಾಮಕ್ಕೆ ಮತ್ತು ಅದರಿಂದಾಗಿ ನಮ್ಮ ಜೀವನ, ದೇಹ, ಮನಸ್ಸುಗಳ ಮೇಲಾಗೋ ಬದಲಾವಣೆಗೆ ಸಂಬಂಧಿಸಿದ್ದು. ಇದು ಭೂಮಿಗೆ ಏನಾಗ್ತಿದೆ ಅನ್ನೋದನ್ನ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದರಿಂದ ಬಂದಿದ್ದು. ಭೂಮಿಗೆ ಏನೆಲ್ಲ ಆಗ್ತಿದೆಯೋ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಆಗ್ತಿದೆ. ಮಕರ ಸಂಕ್ರಾಂತಿಯನ್ನ ಮತ್ತು ಮಹಾಶಿವರಾತ್ರಿಯನ್ನ ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸೋದು ಯಾಕಂದ್ರೆ ಈ ಅರಿವನ್ನ ತರೋಕೆ. ನಾವು ಪ್ರಕೃತಿಯೊಂದಿಗೆ ಸಾಮರಸ್ಯದಲ್ಲಿ ಇರಬೇಕು. ಕಾಲಚಕ್ರದ ಅಡಿಯಲ್ಲಿ ಸಿಕ್ಕದೆ ಅದರ ಮೇಲೆ ಸವಾರಿ ಮಾಡುವಂತಾಗಬೇಕು.